ಸಾರಿಗೆ ನೌಕರರ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನಾಳೆಯವರೆಗೆ ಮುಷ್ಕರವನ್ನ ನಡೆಸದಂತೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ವಿಚಾರಣೆಯನ್ನ ನಾಳೆಗೆ ಮುಂದೂಡಿದೆ ಹೈಕೋರ್ಟ್ ವಿಭಾಗೀಯ ಪೀಠ. ಸಿಎಂ ಜೊತೆಗಿನ ಮಾಹಿತಿಯನ್ನು ಕೋರ್ಟ್ಗೆ ತಿಳಿಸುವಂತೆ ಕೂಡ ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಹೀಗಾಗಿ ನಾಳೆ ನಡಿಬೇಕಿದ್ದಂತಹ ಈ ಒಂದು ಮುಷ್ಕರ, ನಾಳೆಯಿಂದ ಆರಂಭ ಆಗಬೇಕಿದ್ದಂತಹ ಮುಷ್ಕರ ನಾಳೆ ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಕೈ ಬಿಡಬೇಕು ಅಥವಾ ಮುಷ್ಕರವನ್ನ ನಡೆಸಬಾರದು ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಒಂದು ದಿನದ ಮಟ್ಟಿಗೆ ಸಾರ್ವಜನಿಕರಿಗೆ ಈ ವಿಚಾರದಲ್ಲಿ ರಿಲೀಫ್ ಸಿಕ್ಕಂತಾಗಿದೆ. ಇನ್ನು ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ ನಡೆದಿರುವಂತಹ ಸಭೆಯಲ್ಲಿ ಏನೆಲ್ಲ ವಿಚಾರ ಚರ್ಚೆ ಆಯಿತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನ ಕೊಡಿ ಅಂತ ಕೂಡ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗುರುರಾಜ್ ಕೂಡ ಸಂಪರ್ಕದಲ್ಲಿದ್ದಾರೆ. ಇನ್ನು ಇದೀಗ ನಾವು ನೇರವಾಗಿ ನಂದನ್ ಬಳಿಗೆನೆ ಹೋಗ್ತೀನಿ. ನಂದನ್, ನಾಳೆಯಿಂದಲೇ ಈ ಒಂದು ಮುಷ್ಕರವನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಸೊ ಆದ್ರೆ ಹೈಕೋರ್ಟ್ ಈ ಸಂದರ್ಭದಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದ್ರೆ ಯಾವ ರೀತಿಯಾಗಿ ಸಾರಿಗೆ ಸಂಘಟನೆಗಳು ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಏನೆಲ್ಲ ಡೀಟೇಲ್ಸ್ ಇದೆ? ಮಧುಕರ್, ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಾಳೆಯಿಂದ ಸಾರಿಗೆ ಮುಷ್ಕರಕ್ಕೆ ಕರೆ ಕೊಡಲಾಗಿತ್ತು. ಇವತ್ತು ಸಾರಿಗೆ ನೌಕರರ ಜೊತೆಗೆ ಸಿಎಂ ಕೂಡ ಒಂದು ಸಭೆಯನ್ನು ನಡೆಸಿದ್ರು. ಆದ್ರೆ ಅಲ್ಲಿ ಸಾರಿಗೆ ನೌಕರರು ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ರು ಅದಕ್ಕೆ ಸರಿಯಾದ ರೀತಿ ಸ್ಪಂದನೆ ಸಿಗದೆ ಆ ಸಭೆ ಕೂಡ ವಿಫಲ ಆಗಿದೆ. ಸದ್ಯ ನಾಳೆಯಿಂದ ಸಾರಿಗೆ ಮುಷ್ಕರ ನಡೆಸೋದಕ್ಕೆ ಒಂದು ಕಡೆ ಸಾರಿಗೆ ನೌಕರರ ಸಂಘ ಎಲ್ಲ ಕೂಡ ತಯಾರಿ ನಡೆಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಹೈಕೋರ್ಟ್ ಕೂಡ ನಾಳೆ ಆ ಮುಷ್ಕರ ಮಾಡದಂತೆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಅಂತಿಮವಾಗಿ ಪ್ರಯಾಣಿಕರು, ಈ ಸಾರಿಗೆ ನೌಕರರು ಮತ್ತೆ ಸರ್ಕಾರದ ನಡುವಿನ ಸಂಘರ್ಷದಿಂದ ನಿಜಕ್ಕೂ ಕೂಡ ಆ ಪ್ರಯಾಣಿಕರು ಒಂದು ರೀತಿ ಆ ಸಮಸ್ಯೆಗೆ ಒಳಗಾಗ್ತಾರೆ. ಯಾಕಂತ ಹೇಳಿದ್ರೆ ಬಡ ಮತ್ತು ಮಧ್ಯಮ ವರ್ಗದ ಬಹುತೇಕ ಪ್ರಯಾಣಿಕರೆಲ್ಲರೂ ಕೂಡ ಬಸ್ ಸಂಚಾರವನ್ನೇ ಅವಲಂಬಿಸಿರ್ತಾರೆ. ಪ್ರತಿನಿತ್ಯವೂ ಕೂಡ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಬಸ್ ಸಂಚಾರವನ್ನೇ ಡಿಪೆಂಡ್ ಆಗುವಂತದ್ದು. ಅಂದ್ರೆ ಈಗ ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವೆ ಸಂಘರ್ಷ ಏರ್ಪಟ್ಟಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಒಂದು ಮುಷ್ಕರವನ್ನ ಮಾಡಲಿಕ್ಕೆ ಅಂತೇಳಿ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಸಮಸ್ಯೆಗೆ ಒಳಗಾಗುವಂತವರು ಆ ಬಡ ಮತ್ತು ಮಧ್ಯಮ ವರ್ಗದ ಆ ಪ್ರಯಾಣಿಕರುಗಳು ಅವರೆಲ್ಲರೂ ಕೂಡ ಆ ಸಾರಿಗೆ ಬಸ್ ಅನ್ನ ನಂಬ್ಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಮುಷ್ಕರ ಒಂದು ವೇಳೆ ನಡೆದ್ರೆ ಸಾಕಷ್ಟು ಸಮಸ್ಯೆಗೆ ಒಳಗಾಗುವಂತದ್ದು. ಮೇಡಮ್, ಸಾರಿಗೆ ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಯಾವ ರೀತಿ ಸಮಸ್ಯೆ ಆಗುತ್ತೆ ಮೇಡಮ್ ಜನಸಾಮಾನ್ಯರಿಗೆ? ಗೊತ್ತಿಲ್ಲ ಸರ್ ನನಗೆ. ದಿನನಿತ್ಯ ಬಸ್ಸಲ್ಲಿ ಓಡಾಡ್ತಾ ಇರ್ತೀರಿ, ಒಂದ್ ವೇಳೆ ಬಸ್ಗಳು ರಸ್ತೆಗೆ ಇಳಿಲ್ಲ ಅಂತಂದ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಜನರಿಗೆ? ತೊಂದರೆ ಆಗುತ್ತೆ ಸರ್, ಸಾರಿಗೆ ನೌಕರರು ಸಾಕಷ್ಟು ಬೇಡಿಕೆಗಳನ್ನ ಸರ್ಕಾರ ಜೊತೆ ಇಟ್ಟಿದ್ರು. ಸರ್ಕಾರ ಕೂಡ ಬೇಡಿಕೆಗಳನ್ನ ಈಡೇರಿಸಲು ವಿಫಲ ಆಗಿದೆ. ಸಾರಿಗೆ ನೌಕರರು ಮುಷ್ಕರ ಮಾಡೋದಕ್ಕೆ ಮುಂದಾಗಿದ್ದಾರೆ, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ನೋಡಿ, ಇದು ಸಮಸ್ಯೆ ನಮಗೂ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಅವ್ರಿಗೂ ಸಹ ಸಮಸ್ಯೆ ಇದೆ. ಅವರಿಗೆ ಸರಿಯಾಗಿ ಸಂಬಳಗಳು ಆಗ್ತಾ ಇಲ್ಲ, ಅವ್ರಿಗೆ ಸಿಗುವಂತ ಪ್ರಾವಿಡೆಂಟ್ ಫಂಡ್ಗಳು ಅವೆಲ್ಲ ಯಾವುದು ಸಿಗ್ತಾ ಇಲ್ಲ. ಅವ್ರು ಕೇಳೋದ್ರಲ್ಲೂ ನ್ಯಾಯ ಇದೆ, ಅಂದ್ರೆ ನಮಗೂ ತೊಂದರೆ ಆಗ್ತಾ ಇದೆ. ಇದನ್ನ ಸರ್ಕಾರದವರು ಒಂದು ರೀತಿಯಲ್ಲಿ ಯೋಚನೆ ಮಾಡಿ ಇಬ್ಬರಿಗೂ ಅನುಕೂಲವಾಗೋ ರೀತಿಯಲ್ಲಿ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ಸರ್ಕಾರ ಈಗ ನೋಡಿ, ಇವರು ಗ್ಯಾರಂಟಿ ಯೋಜನೆಗಳೆಲ್ಲ ಸುಮಾರು ಕೊಟ್ಟಿದ್ದಾರೆ. ಅದಕ್ಕೂ ಎಲ್ಲ ಸಹ ಇವರು ಎಲ್ಲವನ್ನು ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೋಬೇಕು. ಹಾಗಾಗಿ ಅವ್ರಿಗೂ ಸಮಸ್ಯೆ ಇದೆ, ಇವ್ರಿಗೂ ಸಮಸ್ಯೆ ಇದೆ. ಏನೋ ಇಬ್ಬರು ಒಟ್ಟಾಗಿ ಕೂತು ಮಾತುಕತೆ ಆಡಿಕೊಂಡು ಒಂದು ಸಾರ್ವಜನಿಕರು ಅಸಮಾಧಾನ ಆಗದ ಸಾರ್ವಜನಿಕ ಒಳ್ಳೇದಾಗುವಂಗೆ ಮಾಡ್ಕೊಂಡು ಹೋಗೋದು ಉತ್ತಮ. ಮಧುಕರ್, ಇದಿಷ್ಟು ಮಂಡ್ಯದ ಪ್ರಯಾಣಿಕರ ಮಾತಾಗಿದೆ. ಓಕೆ, ಥ್ಯಾಂಕ್ ಯು ನಂದನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.